50-50ಲಿ ಅದಕ್ಕೆ ನಾನು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ. ಆದರೆ ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ಆದಷ್ಟು ಬೇಗ ನಗರಾಭಿವೃದ್ಧಿ ಸಚಿವರೇ ಎಲ್ಲ ಸೈಟ್ಗಳನ್ನ ಮುಟ್ಗೋಲು ಹಾಕೊಂಡು ಆದೇಶ ಮಾಡಿ, ಜಿನೈನ್ ರೈತರು ಯಾರವ್ರೆ ಅವ್ರನ್ನ ಉಳಿಸಿ, ಬೇಕಾದರೆ ಅವ್ರಿಗೆ ಕೊಡಿ. ಜನರು ಮೋಸ ಹೋಗೋದನ್ನ ತಪ್ಪಿಸಿ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗೋದನ್ನ ತಪ್ಪಿಸಿ. ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಕೊಡ್ತೀನಿ. ವರ್ಣಾ ನಾಲೆಗೆ ಅಕ್ವಿಷನ್ ಆಗಿರೋದನ್ನ ಜಮೀನಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದನ್ನ 2 ಸತಿ ಪರಿಹಾರ, ಒಂದು 90 ಲಕ್ಷ, ಹಿಂದೆ ಒಂದು ಪರಿಹಾರ, ಈಗ 7 ಸೈಟ್ ಕೊಡ್ತೀನಿ. ಡಾಕ್ಯುಮೆಂಟಾ ಲೋಕಾಯುಕ್ತದಲ್ಲ ಇದು ಫೈಲು. ಅವರು ಯಾವುದೋ ಒಂದು ಪಕ್ಷದಲ್ಲಿ ಇರ್ತಾರೆ, ಯಾರೋ ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ, ಅದನ್ನು ಬಹಿರಂಗ ಮಾಡ್ತೀವಿ. ಕೇಳಲಿ ಬೇಕಾದ್ರೆ ಅವರೇ, ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಪಾಪ ಕೊಟ್ಟವ್ರೆ. ಈ ಥರ ತಮಾಷೆ ಗೊತ್ತಿಲ್ಲ ನಿಮಗೆ. 30 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿ ಸೈಟು ಎಲ್ಲ ತಗೊಂಬಿಟ್ಟು ಅವರು ಎಲ್ಲ ಮಾರ್ಕೊಬಿಟ್ಟವ್ರೆ. ಅದ್ರಲ್ಲಿ 5-6 ಜನ ಅಣ್ಣ ತಮ್ಮದಿರಿದ್ರೆ ಸೈನ್ ಹಾಕಿರೋರು 3 ಜನ, ಇನ್ನು 3 ಜನ ಇಲ್ಲಪ್ಪ ನಾವು ಹಿಂದೆನೇ ತಗೊಬಿಟ್ಟಿದ್ವಿ ಅಂತ ಕೊಟ್ಟಿಲ್ಲ. ಅಂಥವ್ರಿಗೂ 50-50 ಸೈಟ್ ಹೋಗವೆ. ಅದೇ ಈ ನಗರಾಭಿವೃದ್ಧಿ ಕಾಲದಲ್ಲೇ. ಅದೇ ನನಗೆ ಮರ್ತೋಗದೆ, ಯಾರ್ಯಾರು ಇದೇನು ಚೇಂಜ್ ಆಯ್ತಲೇ ಇರ್ತಾರೆ, ಯಾರು ಒಂದು ಜ್ಞಾಪಕ ಇಟ್ಕೊಳ್ಳೋದು. ಆದರೆ ಇದೇ ಮುಖ್ಯಮಂತ್ರಿ ಇದ್ದರು, ಗೊತ್ತಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಅದರಿಂದ ಯಾರೇ ಮಾಡಿ ಮೊದಲು ಮುಟ್ಗೋಲು ಹಾಕಿ, ನಂದಿತ್ತ ಹಾಕಿ, ಯಾಕೆ ಭಯ? ನಮ್ಮೊಬ್ರು ದಕ್ಷ ಅಧಿಕಾರಿ ಇದ್ರಲ್ಲ, ನಂದು 5,000 ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಲ್ಯಾಂಡ್ ಹೋಗಿರೋದನ್ನ 13 ವರ್ಷ ಕೋರ್ಟಲ್ಲಿ ಹೋರಾಟ ಮಾಡಿ ಒಂದು 50-80 ಸೈಟ್ ತೊಗೊಂಡಿದ್ದೀನಿ. 13 ವರ್ಷ ನಡೆಸಿದ್ದೀನಿ ಕೋರ್ಟಲ್ಲಿ. ಕಂಟೆಂಪ್ಟ್ ಹಾಕಿದ್ಮೇಲೆ ಕೊಟ್ಟವ್ರೆ. ಬೇರೆ ಡಾಕ್ಯುಮೆಂಟಾಗಿ ತೋರಿಸ್ಬಿಟ್ಟು ಸೈಟ್ ತಗೊಂಡು ಹಚ್ಕೊಂಡು ರಾಜಕಾರಣ ಮಾಡಿಕೊಂಡು ಬೇರೆಯವ್ರನ್ನೆಲ್ಲ ಬಾಯಿ ಬಂದ ಮಾತಾಡ್ಕೊಂಡು ಸುತ್ತಾ ಇದ್ರೆ ನಮ್ಗೆ ಒಟ್ಟುರಿಯಕ್ಕಿವೇನ್ರಿ? ರದ್ದು ಮಾಡಿ ಫಸ್ಟು. ಗೊತ್ತಾರೆ ಆಚೆಗೆ ಹೋಯ್ತಾರೆ, ಯಾರ್ಯಾರು ತಗೊಂಡವ್ರೆ ಸೈಟ್ ಅವ್ರವ್ರ ಮನೆ ಬಾಗಿಲಿಗೆ ಹೋಯ್ತಾರೆ. ದುಡ್ಡು ಕೊಡ್ತೀಯಾ, ಕತ್ತಪಟ್ಟಿ ಇಟ್ಕೊಳ್ಳಲ್ಲ, ಇಲ್ಲ ನಿನ್ನ ಮನೆ ಮುಂದೆ ವಿಷ ಕೊಡಿ ಏನಂತ ಕೇಳ್ತಾರೆ. ಮಾಡಿ ಸ್ವಾಮಿ, ಇನ್ನೂ ನೀವು ಚಿಕ್ಕವರಿದ್ದೀರಿ, ಪಾಪ ನಿಮ್ಗೆ ಯಾವುದೂ ಆಸೆ ಇಲ್ಲ. ನಮ್ಗಾರ ಆಸದೆ, ಹೆಂಡ್ತಿ ಮಕ್ಕಳು ಎಲ್ಲ, ಪಾಪ ಇನ್ನೂ ಏನು ಆಸೆ ಇಲ್ಲ. ಈಗ ಸಮಾಜವಾದಿ ನೆಲೆಯಿಂದ ಬಂದವರು, ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ಕೂಡಲೇ ರದ್ದಾಗಬೇಕು. ಇಲ್ಲದೇ ಇದ್ದರೆ ನಾವು ಮುಂದೆ ಅನಿವಾರ್ಯವಾಗಿ ಪ್ರಾಧಿಕಾರದ ಮುಂದೆ ಹೋರಾಟ ಮಾಡಲೇಬೇಕಾಯ್ತದೆ. ಜನರನ್ನ, ನಾನು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೇನಲ್ವಾ, ಬೆಳಗ್ಗೆ ಚಾರ್ಜ್ ತಗೊಂಡೆ, ಮಧ್ಯಾಹ್ನ ನೀತಿ ಸಂಹಿತೆ ಜಾರಿ ಆಯಿತು, ಸರ್ಕಾರ ಡಮ್ ಅಂತು, ನಾನು ಒಬ್ಬನೇ ಒಂದೇ ಎಷ್ಟು 4 ಗಂಟೆ ಪ್ರಾಧಿಕಾರದ ಅಧ್ಯಕ್ಷ. ಫೋಟೋ ಮಾತ್ರ ಅದೇ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೂ ಕೂಡ ಸಿಬಿಐ ವಹಿಸಿ ಅಂತ ಹೇಳಿ ಆಗ್ರಹ ಬರ್ತಿದೆ. ಬಟ್ ಆದ್ರೂ ಯಾಕೆ ಸಿಬಿಐ ವಹಿಸ್ತಿದೆ? ನಮಗೆ CBI-ಯೋ ED-ಯೋ ಲೋಕಾಯುಕ್ತವೋ ನೀವು ಹೇಳ್ತಿರಲ್ಲ, ಆ ಲೋಕಾಯುಕ್ತದರು
ನಾನು ಒಳ್ಳೆದಾಯ್ತು ನೀವು ಹೇಳಿದ್ದು. ಅವ್ರು ಯಾರು AEE ಇಷ್ಟು ಲಕ್ಷ, ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಷ್ಟು ಕೋಟಿ. ಭಾಳಷ್ಟು ಪ್ರಾಮಾಣಿಕರು IAS IFS IRS ಅವರೇ. ಯಾಕೆ ಒಬ್ಬರು IAS ಅವ್ರ ಮನೆಗೂ ನೀವು ಹೋಯ್ತಾ ಇಲ್ಲ ಲೋಕಾಯುಕ್ತರೇ? ಹಂಗಾರೆ ಇವರು 100% ಎಲ್ಲರೂ ಪ್ರಾಮಾಣಿಕರ ಇದ್ದಾರೆ. ಇಲ್ಲೂ ಇದ್ದಾರೆ, KSಲೂ ಇದ್ದಾರೆ, D ಗ್ರೂಪ್ಲೂ ಇದ್ದಾರೆ ಪ್ರಾಮಾಣಿಕರು. ಹಂಗಾರೆ ಒಬ್ರೂ ನಾವು ನೋಡಿಲ್ವಾ ಎಷ್ಟು ಕಡೆ ಸೂಟ್ ಕೇಸಲ್ಲಿ ದುಡ್ಡು ತೊಗೊಂಡೋಯ್ತಾ ಸಿಗಾಕೊಳ್ಳಿಲ್ವಾ? ಏನು ಮಾಡ್ತಾ ಇದ್ದಾರೆ ನಮ್ಮ ಲೋಕಾಯುಕ್ತರು? ಯಾಕೆ ಅವ್ರ ಸುದ್ದಿಗೆ ಹೋಗಲ್ಲ? ಅವ್ರು ಏನಾದ್ರು ವ್ಯಾಪ್ತಿ ಆಚೆ ಇದ್ದಾರಾ? ನೀವು ಕೇಳಿದೆ ನಾನು, ED ಅಂದ್ರಲ್ಲ, ED CBI ಅಂತ. ನಾನು ಈ ಲೋಕಾಯುಕ್ತರಿಗೂ ಒಂದು ಮನವಿ ಅವ್ರಿಗೆ ಒಂದು ಮನವಿ ಕೊಡಬೇಕು ಅಂತ ಮಾಡಿದ್ದೀನಿ. ರೀ, ಒಬ್ಬ IAS ಆಫೀಸರು ಚಾರ್ಟರ್ಡ್ ಫ್ಲೈಟಲ್ಲಿ ಹೋಯ್ತಾರೆ ರೀ ನೆಗೋಸಿಯೇಷನ್ಗೆ, ಟೆಂಡರ್ ನೆಗೋಸಿಯೇಷನ್ಗೆ. ಇಲ್ಲಿ ಮುಖ್ಯಮಂತ್ರಿ ಮೀಟಿಂಗ್ ಕರೀತಾರೆ, ಅವರು ಚಾರ್ಟರ್ಡ್ ಫ್ಲೈಟಲ್ಲಿ ಹೋಯ್ತಾರೆ. ಪಾಪ ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಪಾಪ ಆಗಿನ CM ಟ್ರೈ ಮಾಡ್ತಾರೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲ ಹೋಯ್ತಾರೆ. ಆಗ ಒಬ್ಬ ಮಂತ್ರಿ ಹೇಳ್ತಾರೆ, ಇದು ಬೇಡ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅಂತ. ಆಮೇಲೆ ವರ್ಗಾವಣೆ ಮಾಡ್ತಾರೆ. ಯಾಕೆ? ಮಂತ್ರಿದೇನದೆ ಅಂತ ಎಲ್ಲ ಗೊತ್ತಾಗೋಯ್ತದಲ್ಲ. ಇಂಥ ವ್ಯವಸ್ಥೆನಲ್ಲಿ ರಾಜ್ಯ ಇದೆ. ಇಂಥವ್ರನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋರು ನಮ್ಮ ಸಹೋದರಿ ಸಮಾನರಾದಂಥ ನಮ್ಮ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ, ಪಾಪ ಅವ್ರು ಏನು ಮಾಡ್ತಾರೆ ವ್ಯವಸ್ಥೆ. ಅದಕ್ಕೆ ಮಾನ್ಯ ನಮ್ಮ ನಗರಾಭಿವೃದ್ಧಿ ಸಚಿವರನ್ನ ಗುರುತಿದೆ, ಡಾಕ್ಟ್ರು, ನಿಮಗೆಲ್ಲ ಸಬ್ಜೆಕ್ಟ್ ಗೊತ್ತಿದೆ, ಸಮಾಜವಾದಿ ಹಿನ್ನೆಲೆ ಇದೆ. ನೀವು ನಗರಾಭಿವೃದ್ಧಿ ಸಚಿವರಾಗಿರೋದನ್ನ ಸ್ವಾಗತಿಸ್ತೀನಿ, ಅಭಿನಂದಿಸ್ತೀನಿ. ಆದರೆ ಬೇಗ ರದ್ದು ಮಾಡಿ.